ಪರಿಸರ ದಿನಾಚರಣೆಯನ್ನು ವಿಶ್ವದ ಎಲ್ಲ ಕಡೆ ಆಚರಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಭಾರತದಲ್ಲಿ ತುಂಬ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಆಚರಿಸೋದ್ರ ಜೊತೆಗೆ ಪರಿಸರವನ್ನು ಪ್ರೀತಿಸುವಂಥ, ಪರಿಸರವನ್ನು ಆರಾಧಿಸುವಂತಹ ಒಂದು ಕೆಲಸ ಆಗಬೇಕು. ಪರಿಸರ ದಿನಾಚರಣೆ ದಿನ ಮಾತ್ರ ಗಿಡ ನೆಟ್ಟು ಅದನ್ನು ಬಿಟ್ಟು ಹೋಗುವಂಥ ಕೆಲಸ ಆಗಬಾರ್ದು. ನಿರಂತರವಾಗಿ ಪರಿಸರವನ್ನು ಪೋಷಿಸುವಂಥ ಕೆಲಸ ಆಗಬೇಕು. ಕಾರಣ ಇಷ್ಟೇ, ಇವತ್ತು ನೋಡ್ತಾ ಇದ್ದರೆ ಜಾಗತಿಕ ತಾಪಮಾನ ಹೇಗೆ ತಲ್ಲಣ ಆಗ್ತಾಯಿದೆ, ಹೇಗೆಲ್ಲ ವೈಪರೀತ್ಯಗಳಾಗ್ತಾಯಿದೆ, ಏನೆಲ್ಲ ಘಟಿಸ್ತಾ ಇದೆ ಅಂತ ನಿಮಗೆ ಗೊತ್ತು. ಹಾಗಾಗಿ ಪ್ರಕೃತಿಗೆ ಪೂರಕವಾಗಿ ಮನುಷ್ಯ ನಡ್ಕೋಬೇಕು, ಮಾರಕವಾಗಿ ನಡ್ಕೋಬಾರ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ಪರಿಸರದೊಂದಿಗೆ ಹೋಗಬೇಕು. ಪರಿಸರದಿಂದ ನಾವು, ಪ್ರಕೃತಿಯಿಂದ ನಾವು, ನಮ್ಮಿಂದ ಪ್ರಕೃತಿ ಅಲ್ಲ. ಅದು ಒಂದು ಆಚರಣೆ ಪದ್ಧತಿ ಅಂತ ಹೇಳ್ಬೋದು. ನಮ್ಮ ಕರಿಘಟ್ಟ ಬೆಟ್ಟದ ಅಕ್ಕಪಕ್ಕ ಇರ್ತಕ್ಕಂಥ ಕೆಲ ಜನರು, ಹಳ್ಳಿಯ ಜನರು ಒಂದು ಮೌಢ್ಯತೆಯನ್ನು ಇಟ್ಕೊಂಡು ತುಂಬ ವರ್ಷಗಳಿಂದ ಅದನ್ನು ಪಾಲಿಸ್ತಾ ಬರ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ, ಬೆಟ್ಟದಲ್ಲಿ ಇರ್ತಕ್ಕಂಥ ದೇವಸ್ಥಾನದ ಒಂದು ದೇವರಿಗೆ ಹರಕೆಯನ್ನು ಹೊತ್ಕೊಳ್ಳುವಂಥ ಒಂದು ಪದ್ಧತಿ. ಏನಂತ ಹೇಳಿದ್ರೆ, ನಿನ್ನೆ ಬೆಟ್ಟವನ್ನು ಸುಟ್ಟು ಕಪ್ಪಗೆ ಮಾಡ್ತೀವಿ ಅಂತ. ಅದು ಯಾವ ರೀತಿ ಆಚರಣೆಯೋ ಗೊತ್ತಿಲ್ಲ, ಅದು ಯಾವ ರೀತಿಯ ನಂಬಿಕೆಯೋ ಗೊತ್ತಿಲ್ಲ. ಆ ಒಂದು ಮೌಢ್ಯತೆಯನ್ನು ತಲೆಯಲ್ಲಿಟ್ಕೊಂಡು ಯಾರೋ ಮಾಡಿದ್ದನ್ನು ಮತ್ತಷ್ಟು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸ ಆಗ್ತಾಯಿತ್ತು. ಸೊ ಆ ಬೆಟ್ಟವನ್ನು ಸುಡೋದ್ರಿಂದ ಅವ್ರಿಗೆ ಅವ್ರು ಅಂದ್ಕೊಂಡಂತಹ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತವೆ ಅನ್ನೋ ಒಂದು ಸಣ್ಣ ಮೌಢ್ಯತೆನೇ ಇಟ್ಕೊಂಡು ದೊಡ್ಡ ಮಟ್ಟದ ಬೆಟ್ಟ ಸುಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಒಂದಷ್ಟು ಅವೇರ್ನೆಸ್ ಬಂದ ಮೇಲೆ ಈಗ ಒಂದಷ್ಟು ಆ ಸುಡುವಂತಹ ಪದ್ಧತಿ ತಹಬದಿಗೆ ಬಂದಿದೆ ಮತ್ತು ಜನರೆಲ್ಲ ಎಚ್ಚೆತ್ಕೋತಾ ಇದ್ದಾರೆ. ಪ್ರಕೃತಿ ನಮಗೆ ಎಷ್ಟು ಮುಖ್ಯ, ಕಾಡು ಗಿಡಮರಗಳು ಎಷ್ಟು ಮುಖ್ಯ, ಬೆಟ್ಟಗುಡ್ಡಗಳನ್ನು ಯಾಕೆ ಉಳಿಸ್ಕೋಬೇಕು ಅಂತ ಅವರಿಗೆ ಮನವರಿಕೆ ಆಗ್ತಾಯಿದೆ. ಸೊ ತುಂಬ ವರ್ಷಗಳಿಂದ ನಮ್ಮ ಅಲ್ಲಿರ್ತಕ್ಕಂಥ ಹಳೆಯ ತಲೆಮಾರಿನ ಜನಗಳು ಹೇಳ್ತಾರೆ, ನೂರಾರು ವರ್ಷಗಳಿಂದ ಅದು ಹಾಗೆ ನಡ್ಕೊಂಡು ಬಂದಿದೆ, ಇದು ಇತ್ತೀಚಿನ ಪದ್ಧತಿ ಅಲ್ಲ ಅಂತೇಳಿ. ಹಾಗಾಗಿ ಅದು ತುಂಬ ವರ್ಷಗಳಿಂದ ಇದೆ ಸರ್. ಇಲ್ಲ ಸರ್, ಅದು ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೆ, ಗುಂಪಾಗಿ ಯಾರು ಮಾಡಲ್ಲ. ಯಾರೋ ಕೆಲವರು ಮಾತ್ರ ಆ ರೀತಿ ಮಾಡ್ತಾಯಿದ್ರು. ಇತ್ತೀಚೆಗೆ ಅದು ಒಂದು ಮನವರಿಕೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಹಳ್ಳಿಗಳಿಗೆ ಹೋಗಿ ಕರಪತ್ರಗಳನ್ನು ಹಂಚುವಂಥದ್ದು, ಮತ್ತು ಬೀದಿ ನಾಟಕಗಳನ್ನು ಮಾಡಿಸುವಂಥದ್ದು, ಮತ್ತು ಆ ಹಳ್ಳಿಯ ಶಾಲೆಗಳಿಗೆ ಹೋಗಿ ಶಾಲೆಯ ಮಕ್ಕಳಿಗೆ ವಿಶೇಷವಾಗಿ ಕರಿಘಟ್ಟ ಬೆಟ್ಟದ ಬಗ್ಗೆ, ಅಲ್ಲಿಯ ಗಿಡಮರಗಳ ಬಗ್ಗೆ, ಔಷಧೀಯ ಸಸ್ಯಗಳ ಬಗ್ಗೆ, ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಯ ಬಗ್ಗೆ ತಿಳಿಸುವಂಥ ಕೆಲಸ ಮಾಡ್ತಾ ಇರೋದ್ರಿಂದ ಅಲ್ಲಿ ಸುಡುವಂತಹ ಕೆಲಸಗಳು ನಿಂತು ಹೋಗಿದೆ. ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ ಸುಡುವಂಥ ಪದ್ಧತಿ. ಅದು ಯಾರು ಅಂತ ಹೇಳಿದ್ರೆ, ತುಂಬ ವಿದ್ಯಾವಂತರು ಅನ್ನಿಸ್ಕೊಂಡಂತಹ, ನಾಗರಿಕತೆಯನ್ನು ಹೊಂದಿರತಕ್ಕಂತಹ ಜನರೇ ಬಂದು ಅಲ್ಲಿ ವೀಕೆಂಡ್ ಮೋಜು ಮಸ್ತಿ ಮಾಡಿ ಸುಡುವಂಥದ್ದು, ಬಾಟ್ಲುಗಳನ್ನ ಎಸೆಯುವಂಥದ್ದು, ಗಾಜನ್ನು ಬಿಸಾಡುವಂಥದ್ದು, ಇದೆಲ್ಲ ಕೂಡ ಅಲ್ಲಿ ಆಗ್ತಾಯಿದೆ. ಸೊ ಆ ಪರಿಸರವನ್ನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅನ್ನೋದು ಒಂದು 70% ಜನಗಳಲ್ಲಿ ಬಂದಿದೆ ಸರ್.